ರವಿ ಶ್ರೀವಾಸ ಒಬ್ಬ ಡೈರೆಕ್ಟರ್ ಆಗಿ ಗೊತ್ತು, ಅದರಲ್ಲೂ ಕಾಂಟ್ರವರ್ಸಿ ಡೈರೆಕ್ಟರ್ ಆಗಿ ಎಲ್ರಿಗೂ ಗೊತ್ತು. ಹಾಲನ್ನು ನೋಡೋ ಬದಲು ರಕ್ತವನ್ನು ನೋಡ್ಕೊಂಡು ಬೆಳೆದು ಬಂದಂಥ ಹುಡುಗ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ದೇಶನ ಮಾಡುವಂತ ಕಾಲ ಬರುತ್ತೆ. ನಾನು ಬರ್ದಿದ್ದೆಲ್ಲ ನಡೀತಾ ಇತ್ತು, ಅದೇನೋ ಹೇಳ್ತಾರಲ್ಲ ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯ ನಾನು. 2002 ನಾನು ವಿಷ್ಣು ಸರ್ ಅವರ ತಕ್ಕೆಯಿಂದ ಹೊರಗಡೆ ಬೀಳ್ತೇನೆ. ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲೇ ನನಗೆ ಎಲ್ಲವೂ ಪಾಠ ಮಾಡಿದಂತಹ ಸಿನಿಮಾ ಡೆಡ್ಲಿ ಸೋಮ. ಬೆಂಕಿ ಮೇಲೆ ಒಂದು ನಡಿಗೆ ನನಗೆ ಅನ್ನಪ್ರಾಶನ ಮಾಡಿದಂತಹ ಸಿನಿಮಾ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಸರ್? ನಾನು ತುಂಬ ಚೆಂದ ಇದ್ದೇನೆ. ಮತ್ತೆ ನಿಮಗೆ ನಾನು ಫಸ್ಟ್ ಥ್ಯಾಂಕ್ಸ್ ಅನ್ನು ಹೇಳಬೇಕಾಯ್ತು, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಪಾಡ್ಕಾಸ್ಟ್. ಓ ಥ್ಯಾಂಕ್ ಯು ಸರ್. ಏನು ಅಂತಂದ್ರೆ ಮನೆಯ ಒಂದು 4 ಗೋಡೆಗಳಲ್ಲಿ ಕೂತ್ಕೊಂಡು ಮಾತಾಡೋ ಅಭ್ಯಾಸ. ಎಲ್ಲೋ ಒಂದು ಆಸೆ ಇತ್ತು, ತಮ್ಮನ್ನ ಭೇಟಿ ಮಾಡಬೇಕು, ತಮ್ಮನ್ನ ಮಾತಾಡಿಸಿ ಹೋಗ್ಬೇಕು ಅನ್ನೋದು. ಎಲ್ಲರೂ ಸಿಕ್ಕಿದಾಗ ಅದನ್ನ ಮಾಡ್ತಾ ಇದ್ವಿ. ಇವತ್ತೊಂದು ಸುದೀರ್ಘವಾದಂತಹ ಒಂದು ಮಾತುಕತೆಯಲ್ಲಿ ಇಬ್ರು ಇಳಿತಾ ಇದ್ದೇವೆ. 100%. ಹಾಗಾಗಿ ನಿಮಗೆ ತುಂಬಾ ಥ್ಯಾಂಕ್ಸ್. ಬಹುಶಃ ಪಾಡ್ಕಾಸ್ಟ್ ಹಿನ್ನೆಲೆನೇ ಹಾಗೆ, ವ್ಯಕ್ತಿತ್ವ, ಅವರ ಹಿನ್ನೆಲೆ ಮತ್ತು ಅವ್ರು ಯಾಕೆ ಹೀಗಾಗಿರ್ತಾರೆ ಅನ್ನೋದು. ಅವರು ಸೋಲ್ತಿರ್ಬೋದು, ಗೆದ್ದಿರ್ಬೋದು, ಅಥವಾ ಸಾಧಕರಾಗಿ ಕೂಡ ಹಿಂದೆ ಇರ್ಬೋದು, ಅವರೆಲ್ಲರನ್ನು ಪರಿಚಯ ಮಾಡುವಂಥ ಕಾರ್ಯಕ್ರಮನೇ ಪಾಡ್ಕಾಸ್ಟ್. ಎಸ್ ಸರ್, ರವಿ ಶ್ರೀವಾಸ ಒಬ್ಬ ಡೈರೆಕ್ಟರ್ ಆಗಿ ಗೊತ್ತು, ಅದರಲ್ಲೂ ಕಾಂಟ್ರವರ್ಸಿ ಡೈರೆಕ್ಟರ್ ಆಗಿ ಎಲ್ರಿಗೂ ಗೊತ್ತು. ಯಾಕೆ ಕಾಂಟ್ರವರ್ಸಿ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗೋಣ. ಅದಕ್ಕೂ ಮೊದಲು 35 ವರ್ಷ ನಾವು ಇಂಡಸ್ಟ್ರಿಯ ಪಯಣ ಆಗಿದೆ, ಅದರ ಹಿಂದೆ ಹೋಗೋಣ. ಸೊ ರವಿ ಶ್ರೀವಾಸ ಅವರು ಹುಟ್ಟಿದ್ದೆಲ್ಲಿ, ಯಾವ ಊರು, ತಂದೆ ತಾಯಿ, ಫ್ಯಾಮಿಲಿ ಮತ್ತು ಓದು ಈ ಕಡೆ ಬಂದಿದ್ದು? ತಂದೆ ಶ್ರೀವತ್ಸ ರಂಗನಾಥ್ ಅಂತ ಹೇಳಿ, ಅವರು ಕೂಡ ಬರಹಗಾರರು, ಮೈಕೋದಲ್ಲಿ ಉದ್ಯಮಿಯಾಗಿರ್ತಕ್ಕಂತಹ ಒಂದು ಜೀವ ಅದು. ಓಕೆ. ತಾಯಿ ಬಂದು ಶಾಂತಮ್ಮ, ಅಕ್ಕ ಬಂದು ಗಾಯತ್ರಿ ಅಂತ ಹೇಳಿ 4 ಜನರ ಅದೇನೋ ಹೇಳ್ತಾರಲ್ಲ, ಒಂದು ಮುದ್ದಾದ ಒಂದು ಸಂಸಾರ. ಅಲ್ಲಿಯ ಜೀವನ, ಅಲ್ಲಿಯ ಓದು. ಹುಟ್ಟಿದ್ದು ನಾನು ತ್ಯಾಗರಾಜ ನಗರದಲ್ಲಿ ಆಕ್ಚುಲ್ ಆಗಿ. ಅದೇನೋ ಹೇಳ್ತಾರಲ್ಲ, ಅಲ್ಲಿಂದಲೇ ಪ್ರಾಯಶಃ ಈ ಹಾಲನ್ನು ನೋಡೋ ಬದಲು ರಕ್ತವನ್ನು ನೋಡ್ಕೊಂಡು ಬೆಳೆದು ಬಂದಂಥ ಹುಡುಗ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಆ ಕಾಲದಲ್ಲಿ 70ರ ಆಸ್ಪಾಸ್ನಲ್ಲಿ MC ಪ್ರಕಾಶ ಅಂತಿದ್ದಂತಹ ಒಬ್ಬ ದೊಡ್ಡ ರೌಡಿ ಇದ್ದಂತಹ ಜಾಗ ಅದು. ಓಕೆ. MC ಪ್ರಕಾಶ ಬಂದ್ರೆ ಅಲ್ಲಿ ಕೋತವಾಲ್ ಬರೋರು, ಮತ್ತೊಬ್ರು ಬರೋರು, ಈ ಥರದ್ದೆಲ್ಲ ಓಡಾಟಗಳಿತ್ತು. ನಿಜ. ಅಯ್ಯೋ ಇಲ್ಲಿ ಹಿಂಗಾಗೋಯ್ತಂತೆ, ಅಯ್ಯೋ ಇಲ್ಲಿ ಮರ್ಡರ್ ಆಗಿದೆಯಂತೆ, ಅಯ್ಯೋ ಅಲ್ಲದಾಗಿದೆ ಅಂತಂದಾಗ ನನಗೆ ಹೊಸದಾಗಿ ಅಲ್ಲಿ ಕಂಡಂತಹದ್ದು ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಸಿನಿಮಾ ಅದು ಇದು ಅಂತ ಇದ್ದರೆ ನಮ್ಮ ಕಣ್ಣಾರ ನಾವು ಕಂಡಂಥದ್ದು ಏನು ಅಂತಂದ್ರೆ ರಕ್ತಪಾತಗಳು. ಆ ಕಾಲಲ್ಲಿ ಅಂದ್ರೆ 78, 80. ನಾನು ಹುಟ್ಟಿದ್ದು 70. ಇನ್ನು ಹುಡುಗ 8 ವರ್ಷದ ಹುಡುಗದಲ್ಲೇ ಅಲ್ಲೆಲ್ಲರೂ ಹೋಗಿ ಯಾರು ನಿಂತಿದ್ರು ಅವ್ರನ್ನ ಸರ್ಸಿ ನೋಡಿದಾಗ ನಮ್ಮ ಕಣ್ಣು ಕಾಣ್ತಾ ಇದ್ದು ರಕ್ತ. ಹಾಲು ನೋಡೋ ಜಾಗದಲ್ಲಿ ರಕ್ತ, ಹಾಲನ್ನ ಕರಿತಾ ಇದ್ದಂತಹ ವ್ಯಕ್ತಿನೇ ಆತ. ಓಕೆ. ನೋಡಿ, ಏನೇನೋ ಇದೆ, ಒಂದಷ್ಟಿದೆ. ಸೊ ಆ ತ್ಯಾಗರಾಜ ನಗರದಲ್ಲಿ ಹುಟ್ಟಿದಂತಹ ನಾನು ತದನಂತರ ಶಿಫ್ಟ್ ಆಗಿ ತಿರ್ಗಾ ಹಣೆ ಬರೋಕೆ ಎಲ್ಲಿ ಅಂತಂದ್ರೆ ಶ್ರೀನಗರ, ಹನುಮನ್ ನಗರ, ಅಶೋಕ್ ನಗರ, ಮತ್ತೊಂದಷ್ಟು ಪುಡಿ ರೌಡಿಗಳಿದ್ದಂತಹ ಜಾಗ. ಸೊ ಹಾಗಾಗಿ ಎಲ್ಲವೂ ಅಲ್ಲಾಯಿತು. ಸ್ಕೂಲನ್ನು ನಾನು ಮಹಿಳಾ ಮಂಡಳಿ ಅನ್ನೋ ಸ್ಕೂಲಲ್ಲಿ ಇರ್ತೀನಿ. ತದನಂತರ ಅಲ್ಲಿಂದ ವಿಜಯ ಹೈಸ್ಕೂಲ್ಗೆ ಹೋಗ್ತೇನೆ. ಅಲ್ಲಿಂದ ತದನಂತರ RV ಕಾಲೇಜಲ್ಲಿ ನನ್ನ ಗ್ರಾಜ್ಯುಯೇಷನ್ ಮುಗಿಸ್ಕೋತೇನೆ. ಎಲ್ಲವೂ ಆಗತ್ತೆ. ಅಕ್ಕ ಎಜುಕೇಷನಲ್ಲಿ ಶಿ ಫಿನಿಷರ್ಸ್ BA, LLB ಎಲ್ಲವನ್ನೂ ಮಾಡ್ತಾರೆ. 91ರಲ್ಲಿ ಎಲ್ಲೋ ಒಂದು ನನ್ನ ತಂದೆ ಭಲೇಕೇಶವ ಅನ್ನೋ ಒಂದು ಸಿನಿಮಾವನ್ನು ಬರೀಲಿಕ್ಕೆ ಅಂತ ಬಂದಾಗ ಅದರಲ್ಲಿ ಎಲ್ಲೋ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇರುವಂತ ಸನ್ನಿವೇಶ ಎದುರಾದಾಗ ನನ್ನ ತಂದೆ, ನನ್ನ ಮಗ ಒಬ್ಬ ಇದ್ದಾನೆ, ಅವ್ನು ಗ್ರಾಜ್ಯುಯೇಷನ್ ಇನ್ನೂ ಮುಗಿಸ್ತಾ ಇದ್ದಾನೆ, ಬಟ್ ಏನಾದ್ರು ಒಂದು ಅವಕಾಶ ಕೊಟ್ಟು. ತಂದೆಗೆ ಏನು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿ ತುಂಬಾನೇ ಅವ್ರಿಗೆ ಪ್ರೀತಿ. ತದನಂತರ ಆರ್ಟ್ಸ್ ಅಂಡ್ ಕಲ್ಚರ್ ಅಂತಂದ್ರೆ ಅವ್ರಿಗೇನೋ ಒಂಥರ ಬದುಕು. ಅಂದ್ರೆ ಮೈಕೋಲ್ ಇದ್ದಂತಹ ವ್ಯಕ್ತಿ VRS ತೊಳ್ತಾರೆ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ನಾಟಕಗಳಿಗೆ ಅದಕ್ಕೆ ಇದಕ್ಕೆ. ನನ್ನ ತಂದೆ 54 ಡ್ರಾಮಾಗಳನ್ನ ಬರೀತಾರೆ, ಧೀರೇಂದ್ರ ಗೋಪಾಲ್ ಅವ್ರಿಗೆ ವಿಡಂಬನಾತ್ಮಕ ನಗೆ ನಾಟಕಗಳನ್ನ ಬರೀತಾರೆ. ತದನಂತರ KV ರಾಜು ಸರ್ ಜೊತೆ ಸೇರ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾರೆ, ಕದನ ಮತ್ತೆ ಸುಂದರಕಾಂಡ, ಆಮೇಲೆ ಬೆಳ್ಳಿ ಮೋಡಗಳು. ತದನಂತರ ಸಾಮ್ರಾಟ್ ಸಿನಿಮಾಗೆ ಡೈಲಾಗ್ ಬರೀತಾರೆ. ಸೊ ಸಾಮ್ರಾಟ್ ಈ ಕಡೆ ಬರಬೇಕು, ಆ ಕಡೆ ನನ್ನ ಎಜುಕೇಶನ್ ಮುಗಿಬೇಕು. ಈ 2 ಹಂತದಲ್ಲಿ ನಾನು ಬಲೇಕೇಶವ ಅನ್ನೋ ಸಿನಿಮಾನು ಮಾಡ್ತೇನೆ. ಆ ಟೈಮಲ್ಲಿ ತಂದೆ ದೂರ ಆಗ್ತಾರೆ. ಸೊ ಅಲ್ಲಿಂದ ನನಗೆ ಈ ಬಲೇಕೇಶವದಲ್ಲಿ ತುಂಬಾ ಒಳ್ಳೆ ಅವಕಾಶ ಕೊಟ್ಟಂತಹ ವಿಜಯ್ ಶೆಟ್ಟಿ ಅವ್ರನ್ನ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ದೂರದಲ್ಲಿರುವಂತಹ ರಾಜ್ಕುಮಾರ್ ಸಂತೋಷಿ ಅವರು ಕರ್ಕೊಂಡೋಗಿ ನಾನು ಪರಿಚಯ ಮಾಡಿಸ್ತಾರೆ. ಬರ್ಸಾತ್ ಅಂತ ಒಂದು ಸಿನಿಮಾ ನಡೆಯತ್ತಾಗ, ಬಾಬಿ ಡಿಯೋಲ್ ಅವ್ರದ್ದು ಫಸ್ಟ್ ಸಿನಿಮಾ. ಆ ಸಿನಿಮಾಗೆ ನಾನು ಸೆಲೆಕ್ಟ್ ಆಗ್ತೇನೆ.
ಹಿಂದಿ ಸಿನಿಮಾಗೆ ಸೆಲೆಕ್ಟ್ ಆಗ್ತೀನಿ. ಅದಕ್ಕೆ ಕಾರಣ ವಿಜಯ್ ಶೆಟ್ಟಿ ಅವರು. ಹಾ. ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಕೂಡ ಆಗುತ್ತೆ. 15 ದಿವಸಕ್ಕೆ ಅವತ್ತಿನ ಕಾಲದಲ್ಲಿ ನನ್ನ ಸಂಭಾವನೆ ಬಂದು 15,000 ರೂಪಾಯಿ ಬರುತ್ತೆ. ಅಂದ್ರೆ ಬಿಗ್ 1,000 ರೂಪೀಸ್ ಪರ್ ಡೇ ಅನ್ನೋ ತರ ನನಗೆ ಫಿಕ್ಸ್ ಮಾಡಿರ್ತಾರೆ. ಬಟ್ 15 ದಿವಸನೂ ಕೆಲಸ ಇರಲ್ಲ. ಬಟ್ ಖುಷಿ ಏನು ಅಂತಂದ್ರೆ 21-22 ಆಸ್ಪಾಸಲ್ಲೇ ದುಡಿಮೆಗಿಳಿದಂತಹ ಮಗನಾಗ್ತಾನೆ. ತಂದೆಯನ್ನ ಸಿದ್ಧಾರ್ಥ ಹೋಟೆಲ್ನಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಹೊಟ್ಟೆ ತುಂಬಾ ತಿಂಡಿಯನ್ನ ಕೊಡಿಸ್ತಾನೆ. ತಂದೆ ಖುಷಿ ಪಡ್ತಾರೆ. ಮಗ ಎಲ್ಲೋ ಒಂದ್ ಕಡೆ ಓಡ್ತಿದ್ದಾನೆ ಅಂತಾರೆ. ಹೀಗಿರ್ಬೇಕಾದ್ರೆ ಅದೇ ಹೇಳ್ತಾರಲ್ಲ, ದೇವ್ರಿಗೂ ಎಲ್ಲೋ ಒಂದು ಕಣ್ಣು ನನ್ನ ತಂದೆಯಿಂದ ದೂರ ಆಯ್ತು ಅಂತ ಕಾಣುತ್ತೆ. ತಂದೆ ದೂರ ಆಗ್ತಾರೆ. ಆ ಸಮಯದಲ್ಲೇ ಒಂದಷ್ಟು ಕಷ್ಟಗಳನ್ನ ಎದುರಿಸ್ತೀನಿ. ಬರ್ಸಾದ್ ದೂರ ಆಗ್ಬಿಡತ್ತೆ. ತುಂಬಾ ಕನ್ಸಿತ್ತು ನಂಗೆ, ಅದೇನಾದ್ರು ಆಗಿದೆ ಅಂದ್ರೆ ಬೇರೆ ಅವರು ತದನಂತರ ಬಾಂಬೆಗೆ ಕರೆದ್ರು. ಬಾಂಬೆಗೆ ಹೋಗಿ ನಂತರ ದುಡ್ಡು ಕಾಸು ಎಲ್ಲ ಇರ್ಲಿಲ್ಲ. ಅಮ್ಮನ ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲ. ಅಕ್ಕ ಸ್ವಲ್ಪ ಬೇರೆ ಥರದ್ರಲ್ಲೇ ಜೀವನ ಇದಾಗಿತ್ತು, ಹದಗೆಟ್ಟಿತ್ತು. ಸೊ 93 ನವೆಂಬರ್ ಅಪ್ಪ ದೂರ ಆಗ್ತಾರೆ. 94 ನವೆಂಬರ್ ಎಂಟರ್ ದಿಸ್ ಇಂಡಸ್ಟ್ರಿ. 35 ಅಂದ್ರೆ ಬಲೇಕೇಶ್ವ ಲೆಕ್ಕ ಹಾಕ್ಬಿಡ್ತು ಬರುತ್ತೆ. ದೇವರಾಜ್ ಸರ್ ಮತ್ತೆ ಶಿವರಂಜನಿ ಮೇಡಮ್ ಇಬ್ರು ಮಾಡ್ತಾರೆ. ರಮೇಶ್ ಭಟ್ ಸರ್, ಅಂಜಲಿ ಮೇಡಮ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ನನಗೆ ಪರಿಚಯ ಆದಂತಹ ಜೀವ ಯಾರು ಅಂದ್ರೆ MS ರಮೇಶ್ ಸರ್. MS ರಮೇಶ್ ಸರ್ ಯಾರು ಅಂತಂದ್ರೆ KV ರಾಜು ಅವರ ಪಟ್ಟ ಶಿಷ್ಯ. ಸೊ ಆ ರೀತಿ ಎಲ್ಲ ಒಂದಷ್ಟು ವಿಷಯಗಳನ್ನೆಲ್ಲ ಅಲ್ಲಿ ನನಗೆ ಸಿಗಲಾಗಿ, ಅಲ್ಲಿ ಒಂದಷ್ಟು ವ್ಯಕ್ತಿಗಳು ಪರಿಚಯ ಆಗಲಾಗಿ ಎಲ್ಲವೂ ಬರ್ತಾ 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 ಈ ಚಿತ್ರರಂಗಕ್ಕೆ ಬರ್ಲಿಕ್ಕೆ ನನಗೆ ಹೆಲ್ಪ್ ಆಯ್ತು. ತದನಂತರ ನನ್ನನ್ನು ನಾನು ಪಸರಿಸ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆದ್ರು ಇವರೆಲ್ಲ. ಎಸ್ ಸರ್, ಅಲ್ಲಿಂದ ಜರ್ನಿ ನಿಮ್ದು ಸುಲಭ ಆಗಿರ್ಲಿಲ್ಲ. ಹಾದಿ ತುಂಬಾನೇ ಕಷ್ಟ ಇತ್ತು. ಸಿನಿಮಾ ರಂಗದಲ್ಲಿ ಬಹುತೇಕ ಜನರು ಸೈಕಲ್ ಹೊಡೆಯಂತೆ ನೀವು ಹೊಡೆದಿರಿ. ಕಷ್ಟಗಳನ್ನು ಇಲ್ಲ ಸರ್, ಟು ಬಿ ವೆರಿ ಫ್ರಾಂಕ್, ನನ್ ಕಷ್ಟ ಅನ್ನಿಸ್ಲೇ ಇಲ್ಲ ಸರ್. ಇಟ್ ವಾಸ್ ಎ ಕೇಕ್ ವಾಕ್ ಫಾರ್ ಮೀ ಸರ್. ಕೇಕ್ ವಾಕ್. ಓಕೆ. ನಾಗಣ್ಣ ಸರ್ ಪರಿಚಯ ಮಾಡಿಸ್ತಾರೆ ಇಂಡಸ್ಟ್ರಿಗೆ. 2ನೇ ಸಿನಿಮಾನೇ ನನಗೆ ವಿಷ್ಣು ಸರ್ಗೆ ಬರೆಯುವಂತ ಒಂದು ಅವಕಾಶ ಸಿಕ್ಬಿಡತ್ತೆ. 94, 95ಕ್ಕೆ ವಿಷ್ಣು ಸರ್ಗೆ ಬರೀತೀನಿ. 97ಕ್ಕೆ ಸಾಯಿ ಕುಮಾರ್ ಅವ್ರಿಗೆ ಫಸ್ಟ್ ಸಿನಿಮಾ ಬರೀತೀನಿ. ಅಲ್ಲಿಂದ ಐ ಬಿಕಮ್ ಎ ವೆರಿ ಬಿಸಿಯೆಸ್ಟ್ ಡೈಲಾಗ್ ರೈಟರ್ ಇನ್ ಇಂಡಸ್ಟ್ರಿ. ಟು ಬಿ ವೆರಿ ಫ್ರಾಂಕ್, ರೈಟರ್ ಆಗಿ ಬಂದಾಗ ಇಟ್ ವಾಸ್ ಎ ವೆರಿ, ಅದೇನೋ ಹೇಳ್ತಾರಲ್ಲ, ಕೇಕ್ ವಾಕ್ ಅಂತಂದ್ರೆ ಒಂಥರ ಹಸನಾದ ಒಂದು ದಾರಿಯಲ್ಲಿ ನಡ್ಕೊಂಡ್ ಬಂದಂಗೆ ಬಂದೆ ಸರ್ ನಾನು. ಈ 63ರಲ್ಲಿ ಹತ್ತತ್ರ ಒಂದು 50 ಸಿನಿಮಾಗಳು ಏನ್ ಬರ್ದೆ ನಾನು ಬರ್ದಿದ್ದೆಲ್ಲ ನಡೀತಾ ಇತ್ತು. ಅದೇನೋ ಹೇಳ್ತಾರಲ್ಲ, ಚಲಾವಣೆಯಲ್ಲಿ ಇದ್ದಂತಹ ನಾಣ್ಯ ನಾನು. ಯಾರ ಕೈ ಟಾಸ್ ಅಪ್ ಆಗಿ ಓಡ್ತಾ ಇದ್ರು ಕೂಡ ಅಲ್ಲಿ ಸಕ್ಸಸ್ ಆಗಿ ಈಚೆ ಬರ್ತಾ ಇದ್ದೆ. 7,500 ರೂಪಾಯಿಗೆ ಮೊದಲನೇ ಸಿನಿಮಾ ಬರೀತೇನೆ. ಡೈರೆಕ್ಷನ್ ಮಾಡೋ ಹಿಂದಿನ ಸಿನಿಮಾ ಅಂದ್ರೆ ಸೈ ಅನ್ನೋ ಒಂದು ಸಿನಿಮಾ ನಾನು ಮುಗಿಸೋ ಅಷ್ಟೊತ್ತಿಗೆ ನಾನು 4 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಸಂಭಾವನೆ ತಗೊಳ್ತೇನೆ. ಹ್ಯೂಜ್ ಅಮೌಂಟ್ ಅದು ಆ ಕಾಲದಲ್ಲಿ. ಅರುಣ್ ಪ್ರಸಾದ್ ಸರ್ ವಾಸ್ ದ ಡೈರೆಕ್ಟರ್ ಅಂಡ್ ಸುದೀಪ್ ಸರ್ ವಾಸ್ ದ ಆರ್ಟಿಸ್ಟ್. ಸೈ ಅಂತ ಒಂದು ಸಿನಿಮಾವನ್ನ ಮಾಡಿದಾಗ 4.5 ಲಕ್ಷ ರೂಪಾಯಿ ತನಕ ತಗೊಳ್ತೇನೆ. ಎಸ್ ಸರ್, ಅಲ್ಲಿಂದ ನಿರ್ದೇಶನ ಮಾಡುವಂತ ಕಾಲ ಬರುತ್ತೆ. ಅದು ನೀವಾಗಿ ಬಂದಿದ್ದ ಅಥವಾ ಆಕಸ್ಮಿಕ ನಿರ್ದೇಶನಕ್ಕೆ? ಯಾಕಂದ್ರೆ ಆರ್ಟಿಸ್ಟ್ ಆಗ್ಬೇಕು ಅಂತ ಅಂದವರು. ಹೌದು, ಆಸ್ ಅನ್ ಆರ್ಟಿಸ್ಟ್ ಅದೇ ಹೇಳಿದ. ಅವಾಗ ಏನಾಗಿತ್ತು, ಈ ಬಲಕೇಶ್ವರ ಟೈಮು ಪ್ಲಸ್ 90s ಅಲ್ಲೆಲ್ಲ ಏನು ಅಂತಂದ್ರೆ ದಪ್ಪಗಿರೋರ್ನೆಲ್ಲ ಬರೀ ಕಮಿಡಿಯನ್ ಆಗಿ ನೋಡ್ಬೇಕು ಅನ್ನೋ ಒಂದು ಕಾಲ ಇತ್ತು. ಅವ್ರು ಬರೀ ಒಂದು ಕಾಮಿಡಿ ಮಾಡ್ತಾರೆ, ಇಲ್ಲ ಏನೋ ಒಂದು ಮಾಡ್ತಾರೆ, ಈ ತರದೆಲ್ಲ ಇತ್ತು. ನಂಗೆ ಅದು ಅಷ್ಟು ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ. ಇಲ್ಲ, ಜಾನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ದಪ್ಪ ಏನೋ ಬರೀ ಕಾಮಿಡಿನೇ ಮಾಡ್ಬೇಕು ಅಂತ ಏನಿದೆ, ಒಂದಷ್ಟು ಬೇರೆ ವಿಷಯಗಳಿದಾವೆ ಇಂಡಸ್ಟ್ರಿಯಲ್ಲಿ. ಇಲ್ಲಪ್ಪ, ಅಳಿಮಯ ಅಂತ ಒಂದು ಸಿನಿಮಾಗೆ ಹೋಗ್ತೀನಿ ನಾನು, KCN ಕುಮಾರ್ ಅವ್ರ ಸಿನಿಮಾಗೆ. ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಓಡ್ ಬಂದ್ಬಿಡ್ತೀನಿ ನಾನು. ಲೋಕೇಶ್ ಸರ್ ಕಳ್ಸಿಕೊಟ್ಬಿಡ್ತಾರೆ. ಅವ್ನು ಓದ್ತಾ ಇದ್ದೀನಿ ಅಂತಾನೆ, ಈ ತರದೆಲ್ಲ ಮಾಡಿದ್ರೆ ಅವ್ನ ಭವಿಷ್ಯಕ್ಕೆ ಏಟ್ ಬೀಳುತ್ತೆ ಅಂತ ಹೇಳ್ತಾರೆ. ನೀವೇನ್ರ ಬಟ್ಟೆ ಬಿಚ್ಬಿಟ್ಕೊಡಿ, ಚಡ್ಡಿ ಬಿಚ್ಬಿಟ್ಕೊಡಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಓದೋ ಹುಡುಗ ಅವ್ನು ಹೇಳ್ಕೊತಾ ಇದ್ದಾನಲ್ವ, ಅವ್ನ ಕಷ್ಟನ ಕಳಿಸಿ ಅವ್ನ ಆಚೆ ಬಿಟ್ಬಿಡಿ ಅಂತ. ಇವತ್ತು ನಾನು ಲೋಕೇಶ್ ಸರ್ನ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಅವತ್ತು ನನಗೆ ಸಾಥ್ ಕೊಟ್ಟು ಅವರು ನನ್ನ ಕಳಿಸದೆ ಹೋಗಿದ್ರೆ ಪ್ರಾಯಶಃ ಲಾಕ್ ಆಗ್ತಿದ್ದೇನೋ, ಬೇರೆ ಏನೇನ್ ಆಗ್ತಿದೆ ಬ್ರ್ಯಾಂಡ್ ಅಂತಲ್ಲ, ಲಾಕ್ ಆಗ್ತಿದ್ದೆ ಖಂಡಿತವಾಗ್ಲು. ಆ ಸಿನಿಮಾಗೆ ಲಾಕ್ ಆದ್ಮೇಲೆ ಅಫ್ಕೋರ್ಸ್ ಇನ್ನೇನೇನಾಗಿರೋದೋ ಗೊತ್ತಿಲ್ಲ. ಅಲ್ಲಿಂದ ಓಡ್ ಬರ್ಲಾಗಿ ಇದು ಬೇಡ, ನಾನಿನ್ನು ಹೋದ್ರೆ ಇದನ್ನೇ ಮಾಡಿಸ್ತಾರೆ ಅನ್ನೋ ಗೊತ್ತಾಗ್ಲಾಗಿ ಈ ತರದ್ರಲ್ಲಿ ಬರೋಣ ಅನ್ನೋ ಟೈಮ್ ನಾಗಣ್ಣ ಸರ್ ನಂಗೆ ಒಂಚೂರು ಸಪೋರ್ಟ್ ಮಾಡ್ಲಾಗಿ ಐ ಬಿಕಮ್ ಎ ರೈಟರ್. ಅಲ್ಲಿಂದ ಡೈರೆಕ್ಟರ್ ಆಗಿ ಬಂದಿದ್ದು ಅಫ್ಕೋರ್ಸ್ ಇಟ್ ವಾಸ್ ವೆರಿ ಆಂಬಿಷಿಯಸ್. ಏನು ಅಂತಂದ್ರೆ ಈ 2002 ನಾನು ವಿಷ್ಣು ಸರ್ ಅವರ ತಕ್ಕೆಯಿಂದ ಹೊರಗಡೆ ಬೀಳ್ತೇನೆ.
2002-3 ಕೋಟಿಗೊಬ್ಬ ವಾಸ್ ದ ಲಾಸ್ಟ್ ಫಿಲ್ಮ್. ಅಫ್ಕೋರ್ಸ್ ಸಾಹುಕಾರದಲ್ಲಿ ಬರೀತೇನೆ, ಬಟ್ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಡೈರೆಕ್ಷನ್ ಮಾಡಬೇಕು ಅಂತ ಬಂದ್ಬಿಟ್ಟಿರ್ತೇನೆ. ಸೊ 1-2 ವರ್ಷ ನಾನು ತುಂಬಾನೇ ಸ್ಟ್ರಗಲ್ ಮಾಡ್ತೇನೆ, ಎಲ್ಲವೂ ಆಗತ್ತೆ. ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ಸ್ ಜಾಕ್ ಮಂಜು ಸರ್ ಅಂಡ್ ರಾಜಣ್ಣ ಸರ್ ಅಂಡ್ ಬನಶಂಕರಿ ಅಲ್ಲ, ಅಲ್ಲೊಂದ್ ಕಡೆ ಟೆಂಪಲ್ ಇದೆ, ಅವ್ರ ಸ್ವರೂಪ್ ಅಂತ ಹೇಳಿ. ಈ 3 ಜನ ತ್ರಿಮೂರ್ತಿಗಳು ನನ್ನ ಜೀವನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಬರ್ತಾರೆ. ಈ 3 ಜನ ನನಗೆ ಕೊಟ್ಟಂತಹ ಒಂದು ಬಳುವಳಿ ಮತ್ತೆ ಒಂದು ಗಿಫ್ಟ್ ಏನು ಅಂದ್ರೆ ಡೆಡ್ಲಿ ಸೋಮ. ಸೊ ಅದು ಮಾಡ್ಬೇಕಾದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಕಷ್ಟಗಳಾಗತ್ತೆ. ಇಟ್ ವಾಸ್ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಹೇಳಿದಂತಹ ಅದೇನೋ ಹೇಳ್ತಾರಲ್ಲ, ಇಟ್ ವಾಸ್ ಬೆಂಕಿ ಮೇಲೆ ಒಂದು ನಡಿಗೆ. ಪ್ರತಿಯೊಂದು ಹಂತದಲ್ಲೂ ಒಂದೊಂದಲ್ಲ, ಪ್ರತಿ ಕ್ಷಣದಲ್ಲೂ ಪರೀಕ್ಷೆ. ಅದಕ್ಕೂ ಹಿಂದೆ ಗಂಡ ಹೆಂಡತಿ ಬಗ್ಗೆ ಮಾತಾಡ್ಬೇಕು. ಇಲ್ಲ, ಫಸ್ಟ್ ಡೆಡ್ಲಿ ಸೋಮ. ಹೌದೌದು. ಡೆಡ್ಲಿ ಸೋಮ ವಾಸ್ ಇನ್ 2005. 2005 ಅಲ್ಲಿ ಒಂದು ಸಿನಿಮಾ, 2006 ಅಲ್ಲಿ ಗಂಡ ಹೆಂಡತಿ, 2007 ಅಲ್ಲಿ ರಾಜೀವ್, 2008 ಅಲ್ಲಿ ಮಾದೇಶ. ಎವ್ರಿ ಫಿಲ್ಮ್ ಐ ಟುಕ್ 1 ಇಯರ್ ಆಗ್ತಾ ಬರುತ್ತೆ ನಂಗೆ. ನೀವು ಹೇಳ್ದಂಗೆ ತುಂಬಾ ಕಷ್ಟಪಟ್ಟು, ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲೇ ನನಗೆ ಎಲ್ಲವೂ ಪಾಠ ಮಾಡಿದಂತಹ ಸಿನಿಮಾ ಡೆಡ್ಲಿ ಸೋಮ. ರೈಟ್ ಫ್ರಮ್ ದ ಮೇಕಿಂಗ್ ಆಫ್ ದ ಸಿನಿಮಾ ಟು ರಿಲೀಸ್ ಆಫ್ ದ ಸಿನಿಮಾ ಇದೆಯಲ್ಲ, ಇಟ್ ವಾಸ್ ತುಂಬಾನೇ ಕಷ್ಟಪಟ್ಟಂತಹ ಸಿನಿಮಾ. ಅದು ಸೆನ್ಸಾರ್ಗೆ ಸಿಕ್ಕಾಕೊಂಡಂತಹ ಮೊದಲನೇ ಸಿನಿಮಾ ಇರೋದು. ನನಗೆ ಅನ್ನಪ್ರಾಶನ ಮಾಡಿಸಿದಂತಹ ಸಿನಿಮಾ. ಚಿತ್ರರಂಗ ಏನು, ಒಬ್ಬ ನಿರ್ದೇಶಕನಾಗಿ ನೀನೇನೆಲ್ಲ ಮುಂದೆ ಅನುಭವಿಸ್ತಾ ಹೋಗ್ಬೇಕು ಅಂತ ಇವತ್ತಿನ ವಿಷಯವನ್ನ ಅವತ್ತೇ ಪಾಠ ಮಾಡಿದಂತಹ ಚಿತ್ರರಂಗ, ಸನ್ನಿವೇಶಗಳು, ಕ್ಷಣಗಳು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.